ಹಾಯ್ ಫ್ರೆಂಡ್ಸ್, ನಾವು ಇವತ್ತು ಬಂದಿದ್ದೇವೆ ಉತ್ತರ ಕನ್ನಡದ ಕುಮಟಾ ಭಾಗದ ಅತ್ಯಂತ ಪ್ರಸಿದ್ಧ ಸುಂದರ ರಮಣೀಯ ತಾಣ ಯಾವುದಂತ ನೀವೇ ನೋಡಿ. ಯಾವ್ದು ಗೊತ್ತಾಯ್ತಾ ಪ್ಲೇಸ್? ಯಾನ ಕೇವ್ಸ್. ಇಲ್ಲಿಗೆ ಬಂದಿದ್ದೇವೆ. ಈಗ ಒಳಗೆ ಹೋಗ್ತಾ ಇದ್ದೇವೆ ಎಂಟ್ರೆನ್ಸ್ ಇಂದ. ಇಲ್ಲಿ ಎಂಟ್ರೆನ್ಸ್ ಫೀಸ್ ಬಂದ್ಬಿಟ್ಟು ಪರ್ ಪರ್ಸನ್ಗೆ 10 ರೂಪೀಸ್ ತರ ಚಾರ್ಜ್ ಮಾಡ್ತಾರೆ. ಮತ್ತೊಂದು ಏನಂತ ಹೇಳಿದ್ರೆ ಪ್ಲಾಸ್ಟಿಕ್ ಅಲೌಡ್ ಇಲ್ಲ. ಅದೊಂದು ತುಂಬಾ ಖುಷಿಯ ವಿಚಾರ. ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಒಳಗೆ ತಗೊಂಡು ಹೋಗುವಾಗೆ ಇಲ್ಲ. ನೀರಿನ ವ್ಯವಸ್ಥೆ ಎಲ್ಲ ಮೇಲೇನೆ ಇದೆ. ನಮಗೆ ನೀರೇನಾದ್ರೂ ಕುಡಿಬೇಕಂತಿದ್ರೆ ಮಿನರಲ್ ವಾಟರ್ ಯಾವ್ದು ಮೇಲೆ ಕೊಂಡು ಹೋಗುವಾಗಿಲ್ಲ, ಎಲ್ಲ ಮೇಲೇನೆ ವ್ಯವಸ್ಥೆ ಇದೆ ಅಂತೇಳಿ ಅವರು ಗಾಡಿ ಹೇಳಿದ್ರು. ಹಾಗೆ ಹೋಗ್ತಾ ಇದ್ದೇವೆ. ನೋಡುವ, 1.5 ಕಿಲೋಮೀಟರ್ ಹೋಗ್ಲಿಕ್ಕಿದೆ. ನೋಡಿ ಫ್ರೆಂಡ್ಸ್, ಹೋಗ್ತಾ ಇದ್ದೇವೆ. ಹೋಗಿ ತಲುಪ್ತಾ ಇಲ್ಲ ಜಾಗ. ತುಂಬಾ ಕೋಲ್ಡ್ ಇದೆ ವೆದರ್, ಬಟ್ ಆದ್ರೂ ಶೆಕೆ ಆಗ್ತಿದೆ. ನೋಡಿ, ಜಾಗ ತುಂಬಾ ತಂಪಿದೆ. ಹನಿ ಮಳೆ ಬರ್ತಾ ಇದೆ. ವೆದರ್ ಸಹ ಸಖತ್ತಾಗಿದೆ. ನಮ್ಮ ಪಯಣ ಮುಂದುವರಿತಾ ಇದೆ. ನೋಡಿ ಗಾಯ್ಸ್, ಇಲ್ಲೊಂದು ಅದ್ಭುತವಾಗಿ ಬರೆದಿದ್ದಾರೆ, ಓದಿ. ಸತ್ತವರ ಮೇಲೊಂದು ಗಿಡ ನೆಡಿ, ಸತ್ತವರು ಮತ್ತೆ ಹುಟ್ಟುತ್ತಾರಂತೆ. ಎಷ್ಟೊಂದು ಅರ್ಥಪೂರ್ಣವಾಗಿದೆ ಈ ಮಾತು. ಗಾಯ್ಸ್, ಫೈನಲಿ ಒಂದು ಡೆಸ್ಟಿನೇಷನ್ಗೆ ಬಂದಿದ್ದೇವೆ. ನೋಡಿ, ಇಲ್ಲಿ ಒಂದು ದೇವಸ್ಥಾನ ಇದೆ. ಇಲ್ಲಿ ದೇವಸ್ಥಾನದ ವತಿಯಿಂದ ತಂಪು ಪಾನೀಯ ಕೊಡ್ತಾರೆ ಕುಡಿಲಿಕ್ಕೆ ಉಚಿತವಾಗಿ. ಇನ್ನು ಇಲ್ಲಿಂದ ಸೀದಾ ಮೇಲೆ ಹೋಗಬೇಕು. ಇಲ್ಲಿಂದ ಮೇಲೆ ಹೋಗ್ತಾ ಇದ್ದೇವೆ. ಇಲ್ಲಿ ಒಂದು ಚಿಕ್ಕ ಕೌಂಟರ್ ಇದೆ. ಅಲ್ಲಿ ಸಹ ಒಂದು
ಪರ್ ಪರ್ಸನ್ 10 ರೂಪೀಸ್ ಕೊಡಬೇಕು ಎಂಟ್ರಿ ಫೀಸ್. ಇದರಿಂದ ಮೇಲೆ ಹೋಗ್ಬೇಕಂತಾದರೆ ಎಂಟ್ರಿಗೆ 10 ರೂಪೀಸ್ ಪೇ ಮಾಡಬೇಕಾಗ್ತದೆ. ನೋಡಿ ಗಾಯ್ಸ್, ನಾವು ಒಳಗೆ ಎಂಟ್ರಿ ಆಗ್ತಾ ಇದ್ದೇವೆ. ಒಳ್ಳೆ ಸ್ಕೇರಿ ಹೌಸ್ ಒಳಗೆ ಎಂಟ್ರಿ ಆದ ಅನುಭವ ಆಗ್ತಾ ಇದೆ. ಸುತ್ತಲೂ ಕತ್ತಲು, ಬಂಡೆಗಳ ಮೇಲಿಂದ ಅಲ್ಲೊಂದು ಇಲ್ಲೊಂದು ಬೆಳಕಿನ ಕಿರಣಗಳು ನಮ್ಮ ಮೈ ಮೇಲೆ ಬೀಳ್ತಾ ಇದೆ. ಒಂಥರ ವಿಚಿತ್ರವಾದ ಅನುಭವ, ಖುಷಿ ಆಗ್ತಿದೆ. ಫೈನಲಿ ಎಲ್ಲ ಮೇಲೆ ಎಲ್ಲ ಸುತ್ತಾಡಿಕೊಂಡು ಈಗ ವಾಪಸ್ ಹೊರಟಿದ್ದೇವೆ. ಪ್ಲೇಸ್ ಸಖತ್ತಾಗಿದೆ, ಒಳಗೆ ಎಲ್ಲ ಕೇವೆಲ್ಲ ಸೂಪರ್. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.